ನನ್ನ ಹೆಸರು ಮಹಾಲಕ್ಷ್ಮಿ. ನಾನು ನನ್ನ ಇಷ್ಟದ ಪ್ರಾಣಿ ನವಿಲು. ನನ್ನನ್ನು ರಾಷ್ಟ್ರೀಯ ಪಕ್ಷಿ ಎಂದು ಗುರುತಿಸಲಾಗಿದೆ. ನನ್ನ ಗರಿಗಳು ಬಣ್ಣ ಬಣ್ಣಗಳಾಗಿರುತ್ತವೆ. ನನ್ನ ಗರಿಗಳು ಬಣ್ಣ ಬಿಚ್ಚಿ ಕುಣಿಯುವಾಗ ಜನರು ನನ್ನನ್ನು ನೋಡಿ ತುಂಬಾ ಇಷ್ಟಪಡುತ್ತಾರೆ. ನನಗೆ 1943ರಲ್ಲಿ ಭಾರತದ ರಾಷ್ಟ್ರೀಯ ಪಕ್ಷಿ ಎಂದು ಗುರುತಿಸಲಾಗುತ್ತದೆ. ನನ್ನ ಗರಿಗಳು ಪ್ರತಿ ವರ್ಷಕ್ಕೊಮ್ಮೆ ಸಂತಾನೋತ್ಪತ್ತಿ ಆಗುತ್ತವೆ ಹಾಗೂ ನಾನು ದೇವರ ಕಾರ್ತಿಕೇಯ ವಾಹನವಾಗಿರುತ್ತೇನೆ. ನನ್ನನ್ನು ಮನೆಯಲ್ಲಿ ಸಾಕಿದರೆ ಶಿಕ್ಷೆ ವಿಧಿಸುತ್ತದೆ, ಏಕೆಂದರೆ ನಾನು ರಾಷ್ಟ್ರೀಯ ಪಕ್ಷಿ. ನನ್ನ ಹೆಸರು ಯಶೋಧ. ನಾನು ನನ್ನ ಇಷ್ಟದ ಪ್ರಾಣಿ ಹುಲಿ. ನಾನು ರಾಷ್ಟ್ರೀಯ ಪ್ರಾಣಿ. ನಾನು ಬುದ್ಧಿವಂತ ಮತ್ತು ಶಕ್ತಿವಂತ ಪ್ರಾಣಿ. ನಾನು ಮಾಂಸಾಹಾರಿ ಪ್ರಾಣಿ. ನಾನು ಕಿತ್ತಾಳೆ, ಬಿಳಿ ಹಾಗೂ ಕರಿ ಪಟ್ಟಿಗಳಂತಹ ವಿಭಿನ್ನ ಬಣ್ಣಗಳನ್ನು ಹೊಂದಿದ್ದೇನೆ. ಈ ಕರಿ ಪಟ್ಟಿಗಳು ನನಗೆ ಪೊದೆಯಲ್ಲಿ ಅವಿತುಕೊಳ್ಳಲು ಸಹಾಯ ಮಾಡುತ್ತವೆ. ನನ್ನಲ್ಲಿ ಅನೇಕ ಪ್ರಭೇದಗಳಿವೆ ಹಾಗೂ ಪ್ರಪಂಚದಾದ್ಯಂತ ನಿಲುವಿನ ಸ್ಥಿತಿಯಲ್ಲಿವೆ. ಪರಿಸರ ಸಂರಕ್ಷಣೆ ಬಹಳ ಮುಖ್ಯವಾಗಿದೆ, ಹಾಗೆ ನನ್ನನ್ನು ಕಾಪಾಡಿ. ನಾನು ನನ್ನ ಇಷ್ಟದ ಪ್ರಾಣಿ ಮೊಲ. ಮೊಲವು ಲೆಪೋರಿಡೆ ಕುಟುಂಬಕ್ಕೆ ಸೇರಿದ ಪ್ರಾಣಿ. ಮೊಲದ ಕೆಜಿ 1.8 ರಿಂದ 3.6 kgವರೆಗೆ ಇರುತ್ತದೆ. ಮೊಲದ ಉದ್ದ 40 ರಿಂದ 50 ಸೆಂಟಿಮೀಟರ್. ಮೊಲದ ಭಾಗದ ಉದ್ದ 10 ಸೆಂಟಿಮೀಟರ್. ಮೊಲದ ಮುಂಗಾರಿನಲ್ಲಿ 5 ಬೆರಳುಗಳಿದ್ದು ಮೊಲದ ಹಿಂಗಾರಿನಲ್ಲಿ 4 ಬೆರಳುಗಳಿರುತ್ತವೆ. ಮೊಲವು ಸಸ್ಯಾಹಾರಿ. ನನ್ನ ಹೆಸರು ಕೀರ್ತನ. ನನಗೆ ಇಷ್ಟವಾದ ಪ್ರಾಣಿ ಸಿಂಹ. ನಾನು ಕಾಡಿನ ರಾಜ. ನಾನು ಧೈರ್ಯವಂತ ಮತ್ತು ಶಕ್ತಿಶಾಲಿ. ನಾನು ವೇಗವಾಗಿ ಓಡುವುದಿಲ್ಲ. ನಾನು ಹಗಲು ನಿದ್ದೆ ಮಾಡುವುದಿಲ್ಲ. ನಾನು ರಾತ್ರಿಯಲ್ಲಿ ಬೇಟೆಯಾಡುತ್ತೇನೆ. ನಾನು ಮಾಂಸಾಹಾರಿ. ಥ್ಯಾಂಕ್ ಯು. ನನ್ನ ಹೆಸರು ತ್ರಿವೇಣಿ. ನಾನು ನನ್ನ ಇಷ್ಟದ ಪ್ರಾಣಿ ಹುಲಿ. ನಾನು ದೇಶದ ರಾಷ್ಟ್ರ ಪ್ರಾಣಿ ಆಗಿರುತ್ತೇನೆ. ನಾನು ತುಂಬ ಬಲಿಷ್ಠಶಾಲಿ ಹಾಗೂ ಧೈರ್ಯದ ಪ್ರತೀಕವಾಗಿರುತ್ತೇನೆ. ನನ್ನ ಮೈಬಣ್ಣ ಕಿತ್ತಾಳೆ ಹಾಗೂ ಕಪ್ಪು ಪಟ್ಟಿಗಳಿಂದ ಕೂಡಿರುತ್ತದೆ. ನಾನು ಮಾಂಸಾಹಾರಿ ಪ್ರಾಣಿಯಾಗಿದ್ದೀನಿ. ನಾನು ಮತ್ತು ನನ್ನ ಇಷ್ಟದ ಪ್ರಾಣಿ ಒಂಟೆ. ಒಂಟೆಯು ಒಂದು ಸಾಕುವ ಪ್ರಾಣಿಯಾಗಿದೆ. ಒಂಟೆಯು ಮರುಭೂಮಿಯಲ್ಲಿ ವಾಸಿಸುವ ಪ್ರಾಣಿಯಾಗಿದೆ. ಒಂಟೆ ದೊಡ್ಡ ಹಾಗೂ ಉಪಯುಕ್ತವಾದ ಪ್ರಾಣಿಯಾಗಿದೆ. ಒಂಟೆಯು ಹಲವು ದಿನಗಳವರೆಗೆ ನೀರು ಕುಡಿಯದೆ ವಾಸಿಸಬಲ್ಲ ಪ್ರಾಣಿಯಾಗಿದೆ. ಒಂಟೆಯು ಒಂದು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ನನ್ನ ಹೆಸರು ತೇಜಸ್ವಿನಿ. ನನಗೆ ಇಷ್ಟವಾದ ಪ್ರಾಣಿ ಕರಡಿ. ನಾನು ಕಾಡಿನ ಪ್ರಾಣಿ. ನನ್ನ ಉಗುರುಗಳು ಬಲ ಮತ್ತು ಚೂಪಾಗಿರುತ್ತವೆ. ನನಗೆ ಇಷ್ಟವಾದ ಜೇನು ಮತ್ತು ಮೀನು ತಿನ್ನಲು ಇಷ್ಟಪಡುತ್ತೇನೆ. ನಾನು ಮಾಂಸಾಹಾರಿ. ನನ್ನ ಹೆಸರು ಪ್ರಾರ್ಥನಾ. ನನಗೆ ಇಷ್ಟವಾದ ಪ್ರಾಣಿ ಜಿಂಕೆ. ಜಿಂಕೆ ಬಹಳ ವೇಗವಾಗಿ ಓಡುತ್ತದೆ. ಜಿಂಕೆಯ ಕಾಲು ಉದ್ದವಾಗಿರುತ್ತದೆ. ಜಿಂಕೆಗಳ ಕಣ್ಣು ಸುಂದರವಾಗಿರುತ್ತದೆ. ಇದು ಹುಲ್ಲನ್ನು ತಿನ್ನುತ್ತದೆ. ಜಿಂಕೆ ಸಸ್ಯಾಹಾರಿ ಪ್ರಾಣಿ. ಕಾರ್ಕಾಡ್ ಜಿಂಕೆಯು ನಾಯಿಯಂತೆ ಬೊಗಳುವ ಶಬ್ದವನ್ನು ಮಾಡುತ್ತದೆ. ಜಿಂಕೆಯು ಕಾಡಿನಲ್ಲಿ ವಾಸಿಸುತ್ತದೆ. ಇದು ಏಷ್ಯಾ, ಯುರೋಪ್ ಮತ್ತು ಉತ್ತರ ಅಮೆರಿಕಾ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತದೆ. ನನ್ನ ಹೆಸರು ಗಗನ್. ನನಗೆ ಇಷ್ಟವಾದ ಪ್ರಾಣಿ ಹುಲಿ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಹುಲಿ ಮಾಂಸವನ್ನು ತಿನ್ನುತ್ತದೆ. ಹುಲಿ ಕಾಡಿನಲ್ಲಿ ಕಂಡುಬರುತ್ತದೆ. ಹುಲಿಯ ಚರ್ಮ ತುಂಬ ಬೆಲೆ ಬಾಳುತ್ತದೆ. ಬ್ಯಾಡ ಅಂತ ಆಗ್ತೈತೆ. ನಾನೇ ಮಾಡೋಣ ಹೇಳ 2 ಲೈನಾ. ಮೊಲಕ್ಕೆ ಇಷ್ಟವಾದ ಆಹಾರ ಎಂದರೆ ಕ್ಯಾರೆಟ್. ಮೊಲವು ಒಂದು ಸುಂದರವಾದ ಪ್ರಾಣಿ. ಮೊಲವನ್ನು ಪುಟ್ಟ ಮಕ್ಕಳು ಇಷ್ಟಪಡುತ್ತಾರೆ. ನನ್ನ ಹೆಸರು ಅಶ್ವಿನಿ. ನನ್ನ ನೆಚ್ಚಿನ ಪ್ರಾಣಿ ಸಿಂಹ. ನಾನು ಕಾಡಿನಲ್ಲಿ
ಹೊರತಾಗಿ ಯಾವ ಪ್ರಾಣಿ ಓಡುವುದಿಲ್ಲ. ಚಿರತೆಯು ಒಂದು ಮಾಂಸಾಹಾರಿ ಪ್ರಾಣಿಯಾಗಿದೆ. ನನ್ನ ಇಷ್ಟವಾದ ನವಿಲು. ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ. ನವಿಲು ನವಿಲು ಹಣ್ಣುಗಳು ಮತ್ತು ಧಾನ್ಯಗಳು ಇವುಗಳನ್ನು ತಿನ್ನುತ್ತದೆ. ನವಿಲು 1960ರಲ್ಲಿ ರಾಷ್ಟ್ರೀಯ ಭಾರತದ ನವಿಲನ್ನು ಘೋಷಿಸಲಾಗಿದೆ. ಸೊ 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣಾ ಪಾಠದಿಂದ ನಾನು ಮತ್ತು ನನ್ನ ಇಷ್ಟವಾದಂತಹ ಪ್ರಾಣಿ ಬಗ್ಗೆ ಏಕಪಾತ್ರ ಪ್ರಶ್ನೆ. ಅದರಲ್ಲಿ ನಮ್ಮ ಶಾಲೆ ಎಲ್ಲ 8ನೇ ತರಗತಿ ವಿದ್ಯಾರ್ಥಿಗಳು ಮುಖ್ಯವಾಗಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಚಪ್ಪಾಳೆ ತಟ್ಟಲು ಧನ್ಯವಾದ. ಈಗಾಗಲೇ ಭೂಮಿಯ ಮೇಲಿಂದ ಅನೇಕ ಪ್ರಾಣಿಗಳು ಎಷ್ಟು ಹೋಗ್ತಿದ್ದಾರೆ. ಅದರಲ್ಲಿ ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಆನೆ ಇರ್ಬೋದು, ಜಿಂಕೆ ಇರ್ಬೋದು. ಅವರ ಸಂತತಿ ಕಡಿಮೆ ಆಗ್ತದೆ. ಅವುಗಳ ಸಂರಕ್ಷಣೆ ನಮ್ಮೆಲ್ಲ ಕರ್ತವ್ಯ. ಹೀಗಾಗಿ ಈ ಮಕ್ಕಳಿಗೆ ಪ್ರಾಣಿಗಳು ಮತ್ತು ಸಸ್ಯಗಳ ಬಗ್ಗೆ ಮಾಹಿತಿ ಬರಲಿ ಅಂತ ಒಂದು ಆಕ್ಟಿವಿಟಿ ಮಾಡಿದ್ವಿ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಭಾಗವಹಿಸ್ತಾರೆ. ಇದೇ ಥರ 8ನೇ ತರಗತಿ ವಿದ್ಯಾರ್ಥಿಗಳು ಮುಂದಿನ ಸತಿಗೆ ಭಾಗವಹಿಸಿ. ರೈಟ್. ಈಗ ಒಂದು ಅಂಗ ಕೂಡ ತಗೊಳ